ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮರೆ. ಈ ದಿನದ ಪಂಚಾಂಗ ವಿಶೇಷ ಆತ್ಮರೆ, ಈ ದಿನ ಶ್ರೀಮದ್ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಬಹುಳ ನವಮಿ, ಶನಿವಾರ, ದಿನಾಂಕ 8ನೇ ತಾರೀಕು 8ನೇ ತಿಂಗಳು 2026. ಇನ್ನು ವಾರ ಬಂದು ಶನಿವಾರ, ತಿಥಿ ಬಂದು ದಶಮಿ 11 ಗಂಟೆವರೆಗೂ ಇರ್ತಕ್ಕಂಥದ್ದು. ಆಮೇಲೆ ಏಕಾದಶಿ ಬರ್ತಕ್ಕಂಥದ್ದು. ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ, ಹಗಲು 3 ಗಂಟೆ 10 ನಿಮಿಷದವರೆಗೂ. ಯೋಗ ಬಂದು ಧ್ರುವ, ಉಪರಿ, ವ್ಯಾಘಾತ, ಮತ್ತು ಕರ್ಣ ಬಂದು ಭದ್ರಕರ್ಣ ಇರ್ತಕ್ಕಂಥದ್ದು. ಇದನ್ನ ವಿಶೇಷ ಏನಪ್ಪ ಅಂದರೆ ಸ್ಮಾರ್ತ ಏಕಾದಶಿ ಅಂತ ನೋಡಿ. ಇಷ್ಟು ದಿನವೂ ಸರ್ವತ್ರ ಏಕಾದಶಿ ಅಂತ ಬರೋದು. ಈ ಸರ್ತಿ ಸ್ವಲ್ಪ ಗಡಿಗಳ ವ್ಯತ್ಯಾಸದಿಂದ ಸ್ಮಾರ್ತ ಏಕಾದಶಿ ಬೇರೆ, ವೈಷ್ಣವ ಏಕಾದಶಿ ಬೇರೆ. ಇವತ್ತು ಸ್ಮಾರ್ತ ಏಕಾದಶಿ, ನಾಳೆ ವೈಷ್ಣವ ಏಕಾದಶಿ. ಆದಮೇಲೆ ಇನ್ನು ಮಾಮೂಲಿಯಾಗಿ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದಮೇಲೆ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಸುಭದ್ರತೆ, ಗುಡಿ ಕೈಗಾರಿಕೆಯಲ್ಲಿ ಶುಭ, ಕುಶಲಕರ್ಮಿಗಳಿಗೆ ಶುಭ, ಮಳೆ ಆಧಾರಿತ ರೈತರಿಗೆ ವ್ಯವಸಾಯದಲ್ಲಿ ಹಿನ್ನಡೆ. ನೋಡಿ, ಮಳೆ ಆಧಾರಿತ ರೈತರಿಗೆ ಅತಿವೃಷ್ಟಿ ಅನಾವೃಷ್ಟಿ ಎರಡರದ್ದು ಏಟಿಯಿಂದ ಎಲ್ಲ ಕಡೆ ಸಹ ಹಿನ್ನಡೆ ಕಾಣಿಸ್ತಕ್ಕಂಥದ್ದು. ಏನೋ ಈ ಸರ್ಕಾರಿ ನೌಕರಿ ಅಧಿಕವಾದ ಕೆಲಸದ ಹೊರೆ ಇರ್ತಕ್ಕಂಥದ್ದು. ದರ್ಜಿಗಳು, ವಸ್ತ್ರ ವಿನ್ಯಾಸರಿಗೆ ಶುಭ ದಿನ. ಗುರುನಾಮಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ದೃಷ್ಟಿ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ವೃಷಭ ರಾಶಿ ಬಂದಾಗ ಆದ್ಮೇಲೆ ಕುಶಲಕರ್ಮಿಗಳಿಗೆ ವೃತ್ತಿಯಲ್ಲಿ ಪ್ರಗತಿ, ನೀರಾವರಿ ಮೂಲದ ರೈತರಿಗೆ ಶುಭ, ಹಣಕಾಸಿನ ಕೊರತೆ. ನೋಡಿ, ವೃಷಭ ರಾಶಿ ಇವತ್ತು ಹಣಕಾಸಿನ ಕೊರತೆ ಕಾಣ್ತದೆ. ಬಂಧು ಮಿತ್ರರ ಮೇಲಿನ ತೋಟಗಾರಿಕೆ, ಈ ಕೃಷಿಯಲ್ಲಿ, ಅದು ಈ ರೇಷ್ಮೆ ಕೃಷಿಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮೆಡಿಕಲ್ ಸ್ಟೋರ್ಸ್ ಇಟ್ಟುಕೊಂಡವ್ರಿಗೆ ಒಳ್ಳೆಯ ಲಾಭ, ವ್ಯಾಪಾರ ಆಗತಕ್ಕಂಥದ್ದು. ಗಣಪತಿಯ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ಕೇಸರಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮುಂದಕ್ಕೆ ಮಿಥುನ ರಾಶಿಗೆ ಬಂದಾಗ ಸರ್ಕಾರಿ ನೌಕರಿಗೆ ಶುಭ ಸುದ್ದಿ, ವಕೀಲರಿಗೆ ಶುಭ ದಿನ, ಎಲ್ಲ ರೀತಿಯ ರೈತರಿಗೆ ಕೃಷಿಯಲ್ಲಿ ಪ್ರಗತಿ, ಹೈನುಗಾರಿಕೆಯಲ್ಲಿ ಶುಭ, ಬಿತ್ತನೆ ಬೀಜ ಮಾರ್ತಕ್ಕಂಥವ್ರು, ಈ ಸಾವಯವ ಗೊಬ್ಬರ ಮಾರ್ತಕ್ಕಂಥವ್ರು, ರಸಗೊಬ್ಬರ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಕುಲದೇವತೆಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ದೃಷ್ಟಿಕ್ಕೂ ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಶಿಕ್ಷಕರು, ಈ ಅಂಗನವಾಡಿ ಕಾರ್ಯಕರ್ತೆಯರು, ಈ ಆಶಾ ಕಾರ್ಯಕರ್ತೆಯರು ಎಲ್ಲ ಹೆಚ್ಚಿನ ಕೆಲಸದ ಹೊರೆ ಕಾಣ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವಿದ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ. ಈ ತೆಂಗು ಅಡಿಕೆ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವ್ಯವಸಾಯದಲ್ಲಿ ಈ ಪುಸ್ತಕಗಳು, ಪೆನ್ನುಗಳು, ಈ ಸ್ಟೇಷ್ನರಿ, ಬುಕ್ಸು, ಬ್ಯಾಗ್ಸು ಎಲ್ಲ ಬರ್ತಕ್ಕಂಥವ್ರು, ಮತ್ತು ಸ್ಪೈರಲ್ ಬೈಡಿಂಗ್ ಮಾಡ್ತಕ್ಕಂಥವ್ರು, ಜೆರಾಕ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇರ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ, ಈಶಾನ್ಯ ದೃಷ್ಟಿಕ್ಕೂ ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅದು ಸಿಂಹರಾಶಿಗೆ ಬಂದಾಗ ನೋಡಿ, ನೂತನವಾದ ಹೂಡಿಕೆಗಳಲ್ಲಿ ಶುಭ, ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ, ಸ್ವಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥದ್ದು. ಕುಶಲಕರ್ಮಿಗಳಿಗೆ ಲಾಭ. ಕಾಫಿ, ಟೀ ಮತ್ತು ಈ ರಬ್ಬರು ಬೆಳೀತಕ್ಕಂಥ ಪ್ಲಾಂಟರ್ಸ್ಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವ್ಯವಸಾಯದಲ್ಲಿ ಸಿದ್ಧಪಡಿಸುವ ವಸ್ತುಗಳಿಗೆ ಬೇಡಿಕೆ ಇರ್ತಕ್ಕಂಥದ್ದು. ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಆದಾಯದಲ್ಲಿ ಚೇತರಿಕೆ, ಆರೋಗ್ಯದಲ್ಲಿ ಸುಧಾರಣೆ, ಕುಟುಂಬದಲ್ಲಿ ನೆಮ್ಮದಿ, ಆತ್ಮೀಯರಿಂದ ದ್ರೋಹ. ನೋಡಿ, ಒಂದು ಏನೋ ದ್ರೋಹಕರವಾಗಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಆತ್ಮೀಯರಿಂದ ದ್ರೋಹ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಈ ಕಲ್ಲಂಗಡಿ, ಸೌತೆ, ಕುಂಬಳಕಾಯಿ ಮಾರೋರಿಗಳ ಲಾಭ ಇರತಕ್ಕಂಥ ದಿನ. ಇರಿಗೇಷನ್ನು ಮೆಟೀರಿಯಲ್ಸ್, ಇದು ಪೈಪುಗಳು, ಈ ಗೇಟ್ ವಾಲ್ವ್ಗಳು ಅಂತ ಇಂಥವು ಮಾರ್ತಾರೆ, ಅವ್ರಿಗೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾರ್ತಕ್ಕಂಥವ್ರು ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನ. ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನಿಸಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಬಂಧುಗಳ ಮಿಲನ, ಕೃಷಿ ಕಾರ್ಮಿಕರಿಗೆ ಶುಭ, ಕಟ್ಟಡ ಕಾರ್ಮಿಕರಿಗೆ ಅಧಿಕ ಹೊರೆ, ಬಾಳೆಹಣ್ಣು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೈದ್ಯರಿಗೆ ಶುಭ. ಸೂರ್ಯ ನಮಸ್ಕಾರವನ್ನು ಮಾಡಿ. 5 ಅದೃಷ್ಟದ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರಿಗೆ ಆದಾಯದಲ್ಲಿ ಚೇತರಿಕೆ, ಕುಟುಂಬದಲ್ಲಿ ಸೌಖ್ಯ, ಮಿತ್ರರಿಂದ ಸಹಕಾರ, ಎಲ್ಲ ರೀತಿಯ ವೃತ್ತಿದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹಾಲೋತ್ಪನ್ನ ಮಾರತಕ್ಕಂಥವ್ರುಗಳ ಲಾಭ. ಆಂಜನೇಯ ಸ್ವಾಮಿ ದಂಡಕವನ್ನು ನೀವು ಪಾರಾಯಣ ಮಾಡಿದರೆ ಕೇಳಿ. 2 ಅದೃಷ್ಟ ಸಂಖ್ಯೆ, ನೀಲಿ ಅದೃಷ್ಟ ದಿಕ್ಕು, ಆಗ್ನೇಯ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಸರ್. ಅದಾದಮೇಲೆ ಧನುಸ್ಸು ರಾಶಿಗೆ ಬಂದಾಗ ಕುಟುಂಬದಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಕುರಿ, ಕೋಳಿ, ಹಂದಿ, ಮೇಕೆ ಮೇಯಿಸ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜಾನುವಾರು ವ್ಯಾಪಾರಗಳು ಒಳ್ಳೆ ಲಾಭ. ಇವತ್ತು ಹನುಮತ್ ಚಾಳೀಸವನ್ನು ಪಠಿಸಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಲಾಭ, ಆದಾಯದಲ್ಲಿ ಪ್ರಗತಿ, ಪ್ರಯಾಣದಿಂದ ಲಾಭ. ರಾಗಿ, ಭತ್ತ, ಕಬ್ಬು, ನೆಲಗಡಲೆ, ನೀರಾವರಿಯಲ್ಲಿ ಬೆಳೀತಕ್ಕಂಥ ರೈತರಿಗೆ
ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ, ಗಾರ್ಮೆಂಟ್ಸು, ಚಿನ್ನ ಬೆಳ್ಳಿ ವ್ಯಾಪಾರಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ ದಿನ. ಶ್ರೀರಾಮನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ನೀಲ ದೃಷ್ಟಿ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಒಳ್ಳೆ ಆರ್ಥಿಕವಾಗಿ ಸುಧಾರಣೆ. ನಿಮಗೆ ಹಣಕಾಸಿನ ಕೊರತೆ ಕಾಣ್ತಾ ಇತ್ತು ಕುಂಭರಾಶಿಯವರಿಗೆ. ಯಾಕಂದರೆ ಇವರಿಗೆ ಕುಂಭರಾಶಿಗೆ ಒಂದು ಏನಪ್ಪ ಅಂದರೆ ಈ ಒಂದು ಶನಿಯ ಪ್ರಭಾವ ಇದೆ ಅವ್ರ ಮೇಲೆ. ಅವರಿಗೆ ಬಹಳ ಶನಿಯ ಒಂದು ವರ್ಷ ಇನ್ನೂ ಶನಿಯಿಂದ ತೊಂದರೆ ಆಗ್ತಕ್ಕಂಥದ್ದು. ಮಿತ್ರರಿಂದ ದ್ವೇಷದ ಸಂಚು ನೋಡಿ, ಮಿತ್ರರ ಮೇಲೆ ಸಂಚು ಮಾಡ್ತಾರೆ. ಬಂಧುಗಳಿಂದ ವಿರೋಧ ಸಿಗ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ, ಏನೋ ಹೊಸ ಪ್ರಯತ್ನಗಳು ಮಾಡಬೇಕು ಅಂದ್ಕೊಳ್ತೀರಿ. ಇವಾಗ ಮಾಡ್ತಕ್ಕಂಥ ಕೆಲಸದಲ್ಲಿ ಏನಾದರೂ ಅಡಿಷ್ನಲ್ ಆಗಿ ಕೆಲಸ ಮಾಡಬೇಕು ಅಂದ್ಕೊಳ್ತೀರಿ. ಅದರ ಬಗ್ಗೆ ನಿಮಗೆ ಒಳ್ಳೆ ಪ್ರಗತಿ ಸಿಗ್ತದೆ. ಸಿದ್ಧಪಡಿಸ್ತಕ್ಕಂಥವ್ರು ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥದ್ದು. ಗೋಪೂಜೆ ಮಾಡಿ ನೀವು, ಯಾಕಂದರೆ ಶನಿ ಪ್ರಭಾವ ಜಾಸ್ತಿ ಇದೆ ನಿಮ್ಮ ಮೇಲೆ ಕುಂಭರಾಶಿಯವರಿಗೆ. ಆದ್ದರಿಂದ ಗೋಪೂಜೆ ಮಾಡಿ. 2 ಅದೃಷ್ಟಕ್ಕೆ ಆಜ್ಞೆ ನೀಲ ದೃಷ್ಟಿ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಎಲ್ಲ ರೀತಿ ವ್ಯವಹಾರಗಳಲ್ಲಿ ತೊಡಕು, ಹಣಕಾಸಿನ ಕೊರತೆ, ಅಡಿಕೆ ತೆಂಗು ಬೆಳೆದೆಲೆ ವ್ಯಾಪಾರ, ರೈತರಿಗೆ ಶುಭ, ಟೈಲರ್ಸ್ಗೆ, ಈ ವಸ್ತ್ರ ವಿನ್ಯಾಸರಿಗೆ ಶುಭ. ಗುರುನಾಮಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುದೃಷ್ಟಿ ಹಸಿರ ದೃಷ್ಟಿ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಾವೆಲ್ಲರೂ ನಮ್ಮ ಸಾಯಿ ಸ್ಮೃತಿ ಒಂದು ಕಾರ್ಯಕ್ರಮ ನೋಡ್ತಕ್ಕಂಥವರು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ವಿಷಯಗಳನ್ನು ಶೇರ್ ಮಾಡಿ, ಮತ್ತು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಇದರದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.